ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಒಬ್ಬ ವ್ಯಕ್ತಿ ಒಂದು ಹಠ ಮತ್ತು ಜಗತ್ತಿನ ಅತಿ ದೊಡ್ಡ ರಿಯಲ್ ಎಸ್ಟೇಟ್ ವ್ಯಾಪಾರಿ ಜೊತೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಿದ ಆ ಒಂದು ಮಾತು ಇಡೀ ಯುರೋಪ್ಗೆ ಶಾಕ್ ನೀಡಿದೆ. ಗ್ರೀನ್ಲ್ಯಾಂಡ್ ನಮಗೆ ಬೇಕು, ಅದು ಸೀದಾ ದಾರಿಯಲ್ಲಾದರೂ ಸರಿ ಅಥವಾ ಬಲವಂತದ ಹಾದಿಯಲ್ಲಾದರೂ ಸರಿ. ಗ್ರೀನ್ಲ್ಯಾಂಡ್ ಅಮೆರಿಕದ ಭಾಗವಾಗಬೇಕು, ಅದು ಒಂದಲ್ಲ ಒಂದು ರೀತಿಯಲ್ಲಿ ನಡೆದೇ ತೀರುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಾಕ್ತಿದ್ದಾರೆ. ಸ್ನೇಹಿತರೆ, ಒಂದ್ ವೇಳೆ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ದೇಶದ ಅಧ್ಯಕ್ಷನೊಬ್ಬ ನಿಮ್ಮ ದೇಶದ ಮ್ಯಾಪ್ ಮೇಲೆ ಒಂದು ಕೆಂಪು ಗೆರೆ ಎಳೆದು ಇದು ಇವತ್ತಿನಿಂದ ನನ್ನ ಆಸ್ತಿ ಅಂದ್ರೆ ಹೇಗಿರುತ್ತೆ? ಆದ್ರೆ ಇದು ಕೇವಲ ರಿಯಲ್ ಎಸ್ಟೇಟ್ ವ್ಯವಹಾರದ ಮಾತಲ್ಲ, ಇದರ ಹಿಂದೆ ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆಯ ಅತಿ ದೊಡ್ಡ ಸಂಚು ಅಡಗಿದೆ ಅಂದರೆ ಖಂಡಿತ ತಪ್ಪಾಗಲಾರದು. ಗ್ರೀನ್ಲ್ಯಾಂಡ್ ಭೌಗೋಳಿಕವಾಗಿ ಅಮೆರಿಕಕ್ಕೆ ಹತ್ತಿರವಿದ್ದರೂ ಅದು ಡೆನ್ಮಾರ್ಕ್ ದೇಶಕ್ಕೆ ಸೇರಿದ ಒಂದು ಸ್ವಾಯತ್ತ ಪ್ರದೇಶ. ಆದರೆ ಟ್ರಂಪ್ ಅವರ ಈ ನಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಡೆನ್ಮಾರ್ಕ್ ಇದನ್ನು ಅಸಂಬದ್ಧ ಎಂದು ಕರೆದರೆ, ಅತ್ತ ಅಮೆರಿಕ ಮಾತ್ರ ತನ್ನ ಸೈನ್ಯ ಮತ್ತು ಹಣದ ಬಲವನ್ನ ತೋರಿಸಲು ಸಜ್ಜಾಗಿದೆ. ಹಾಗಿದ್ರೆ ಅಮೆರಿಕ ಗ್ರೀನ್ಲ್ಯಾಂಡ್ನ ವಶಪಡಿಸಿಕೊಂಡೇ ಬಿಡುತ್ತಾ? ವೆನೆನ್ಸುವೆಲಾ ಬಳಿಕ ಟ್ರಂಪ್ ಈ ಗ್ರೀನ್ಲ್ಯಾಂಡ್ ಮೇಲೆ ಮುಗಿಬಿದ್ದೇ ಬಿಡ್ತಾರಾ? ಅಥವಾ ಜಗತ್ತಿಗೆ ಗ್ರೀನ್ಲ್ಯಾಂಡ್ ತೋರಿಸಿ ಇರಾನ್ ಮೇಲೇನಾದ್ರೂ ಮಾಡೋಕೆ ಮುಂದಾಗಿದ್ದಾರಾ? ಟ್ರಂಪ್ ಅವರ ಈ ನಿಲುವು ಮತ್ತೊಂದು ಮಹಾಯುದ್ಧದ ಮುನ್ಸೂಚನೆ ನೀಡುತ್ತಿದೆಯಾ? ಅಷ್ಟಕ್ಕೂ ಅಮೆರಿಕಾಗೆ ಗ್ರೀನ್ಲ್ಯಾಂಡ್ ಮೇಲೆ ಯಾಕೆ ಕಣ್ಣು ಅಂತ ನೋಡೋಣ ಬನ್ನಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಅಮೆರಿಕಕ್ಕೆ ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣು ಬಿದ್ದಿರುವುದು ಇವತ್ತಿನ ಹೊಸ ವಿಷಯವಲ್ಲ. 2ನೇ ಮಹಾಯುದ್ಧದ ಸಮಯದಿಂದಲೂ ಅಮೆರಿಕ ಇಲ್ಲಿ ತನ್ನ ಹಿಡಿತ ಸಾಧಿಸಲು ಪ್ರಯತ್ನಿಸುತ್ತಲೇ ಬಂದಿದೆ. ಆದರೆ 2026ರ ಹೊತ್ತಿನಲ್ಲಿ ಈ ಹಠಕ್ಕೆ 3 ಮುಖ್ಯ ಕಾರಣಗಳಿವೆ. ಮೊದಲನೆಯದ್ದು ರೇರ್ ಅರ್ತ್ ಮಿನರಲ್ಸ್. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇವತ್ತಿನ ಜಗತ್ತು ಎಲೆಕ್ಟ್ರಾನಿಕ್ ವಾಹನಗಳು ಮತ್ತು ಹೈಟೆಕ್ ಚಿಪ್ಗಳ ಹಿಂದೆ ಬಿದ್ದಿದೆ. ಈ ತಂತ್ರಜ್ಞಾನಕ್ಕೆ ಬೇಕಾದ ನಿಯೋಡೈಮಿಯಂ ಮತ್ತು ಪ್ರಾಸಿಯೋಡೈಮಿಯಂನಂತಹ ಅಪರೂಪದ ಖನಿಜಗಳು ಗ್ರೀನ್ಲ್ಯಾಂಡ್ನ ಮಂಜಿನ ಅಡಿಯಲ್ಲಿ ಹೇರಳವಾಗಿವೆ. ಸದ್ಯಕ್ಕೆ ಈ ಖನಿಜಗಳ ಮೇಲೆ ಚೀನಾದ ಏಕಸ್ವಾಮ್ಯವಿದೆ. ಅಮೆರಿಕಕ್ಕೆ ತನ್ನ ತಂತ್ರಜ್ಞಾನ ಮತ್ತು ರಕ್ಷಣಾ ವಲಯವನ್ನ ಉಳಿಸಿಕೊಳ್ಳಲು ಚೀನಾದ ಮೇಲಿನ ಅವಲಂಬನೆ ತಪ್ಪಿಸಬೇಕಿದೆ. ಅದಕ್ಕಾಗಿ ಗ್ರೀನ್ಲ್ಯಾಂಡ್ ಒಂದೇ ದಾರಿ. ಇನ್ನು 2ನೇ ಕಾರಣ ಅಂದ್ರೆ ಜಿಯೋಪಾಲಿಟಿಕ್ಸ್ ಮತ್ತು ರಷ್ಯಾ. ಜಾಗತಿಕ ತಾಪಮಾನ ಏರಿಕೆಯಿಂದಾಗಿ ಆರ್ಕಿಟಿಕ್ ಪ್ರದೇಶದ ಹಿಮ ವೇಗವಾಗಿ ಕರಗುತ್ತಿದೆ. ಇದರಿಂದಾಗಿ ಹಿಂದೆಂದೂ ಸಾಧ್ಯವಾಗದ ಹೊಸ ಹಡಗು ಮಾರ್ಗಗಳು ತೆರೆದುಕೊಳ್ತಿವೆ. ರಷ್ಯಾ ಈಗಾಗಲೇ ಈ ಭಾಗದಲ್ಲಿ ತನ್ನ ಸೈನಿಕ ನೆಲೆಯನ್ನ ಬಲಪಡಿಸಿಕೊಂಡಿದೆ. ಒಂದು ವೇಳೆ ಗ್ರೀನ್ಲ್ಯಾಂಡ್ ಅಮೆರಿಕದ ಕೈವಶವಾದರೆ ರಷ್ಯಾದ ಪ್ರತಿಯೊಂದು ನಡೆಯನ್ನು ಅಮೆರಿಕ ಇಲ್ಲಿಂದಲೇ ನಿಯಂತ್ರಿಸಬಹುದು. ಇನ್ನು 3ನೇದ್ದು ಕಾರ್ಯತಂತ್ರದ ನೆಲೆ. ಗ್ರೀನ್ಲ್ಯಾಂಡ್ನಲ್ಲಿ ಅಮೆರಿಕ ಈಗಾಗಲೇ ಪಿಥಫಿಕ್ ಸ್ಪೇಸ್ ಬೇಸ್ ಹೊಂದಿದೆ. ಇದು ಅಮೆರಿಕದ ಮೇಲೆ ದಾಳಿ ಮಾಡುವ ಕ್ಷಿಪಣಿಗಳನ್ನು ಮೊದಲೇ ಪತ್ತೆ ಹಚ್ಚುವ ರೆಡಾರ್ ವ್ಯವಸ್ಥೆಗಳನ್ನು ಹೊಂದಿದೆ. ಆದ್ರೀಗ ಈ ದ್ವೀಪವನ್ನೇ ತನ್ನದಾಗಿಸಿಕೊಂಡರೆ ಅಮೆರಿಕ ಉತ್ತರ ಅಟ್ಲಾಂಟಿಕ್ ಪ್ರದೇಶದಲ್ಲಿ ಅಜೇಯ ಶಕ್ತಿಯಾಗಿ ಬೆಳೆಯುತ್ತದೆ. ಆದರೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಗ್ರೀನ್ಲ್ಯಾಂಡ್ನ ಆರ್ಥಿಕತೆ ಸದ್ಯಕ್ಕೆ ಡೆನ್ಮಾರ್ಕ್ ನೀಡುವ ಅನುದಾನದ ಮೇಲೆ ನಿಂತಿದೆ. ಟ್ರಂಪ್ ಅವರ ಲೆಕ್ಕಾಚಾರ ಏನಂದ್ರೆ, ಡೆನ್ಮಾರ್ಕ್ಗೆ ಹೊರೆಯಾಗಿರುವ ಈ ದ್ವೀಪವನ್ನು ನಮಗೆ ನೀಡಿ, ಪ್ರತಿಯಾಗಿ ನಾವು ಹಣ ನೀಡುತ್ತೇವೆ ಎಂಬುವುದು. ಟ್ರಂಪ್ ಅವರು ಒಬ್ಬ ರಾಜಕಾರಣಿಗಿಂತ ಹೆಚ್ಚಾಗಿ ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿ. ಅವರ ಪ್ರಕಾರ ಈ ಪ್ರಪಂಚದಲ್ಲಿ ಪ್ರತಿಯೊಂದಕ್ಕೂ ಒಂದು ಬೆಲೆ ಇದೆ. 2026ರ ವರದಿಗಳ ಪ್ರಕಾರ ಅಮೆರಿಕ ಡೆನ್ಮಾರ್ಕ್ಗೆ ವಾರ್ಷಿಕವಾಗಿ ಕೊಡುತ್ತಿರುವ $600 ಮಿಲಿಯನ್ ಸಬ್ಸಿಡಿಯನ್ನು ತಾನೇ ವಹಿಸಿಕೊಳ್ಳುವುದಾಗಿ ಮತ್ತು ಗ್ರೀನ್ಲ್ಯಾಂಡ್ನ ಅಭಿವೃದ್ಧಿಗೆ ಬಿಲಿಯನ್ ಗಟ್ಟಲೆ ಹಣ ನೀಡುವುದಾಗಿ ಆಫರ್ ನೀಡಿದೆ. ಆದರೆ ಇಲ್ಲಿರುವ ಅಸಲಿ ಟ್ವಿಸ್ಟ್ ಏನೆಂದರೆ ಜನರ ಖರೀದಿ.
ಗ್ರೀನ್ಲ್ಯಾಂಡ್ನ ಪ್ರತಿಯೊಬ್ಬ ಪ್ರಜೆಯ ಬ್ಯಾಂಕ್ ಖಾತೆಗೆ ಅಮೆರಿಕದ ಪೌರತ್ವದ ಜೊತೆಗೆ ದೊಡ್ಡ ಮೊತ್ತದ ಹಣವನ್ನ ಜಮಾ ಮಾಡುವಂತಹ ಮಾತುಕತೆಗಳು ನಡೆಯುತ್ತಿವೆ ಎಂಬ ಸುದ್ದಿಗಳು ಹರಿದಾಡ್ತಿವೆ. ಒಬ್ಬ ವ್ಯಕ್ತಿಯನ್ನು ಅಥವಾ ಕಂಪನಿಯನ್ನು ಖರೀದಿಸುವುದು ಸುಲಭ, ಆದರೆ ಒಂದು ದೇಶದ ಜನರ ಸಂಸ್ಕೃತಿ ಮತ್ತು ಅವರ ಸ್ವಾಭಿಮಾನವನ್ನು ಹಣದಿಂದ ಖರೀದಿಸಲು ಸಾಧ್ಯವೇ? ಗ್ರೀನ್ಲ್ಯಾಂಡ್ನ 56,000 ಜನರಿಗೆ ಈಗ ಅಮೆರಿಕ ಗಾಳ ಹಾಕಿದೆ ಅನ್ನೋದೇ ದೊಡ್ಡ ಚರ್ಚಾಸ್ಪದ ವಿಷಯ. ಇನ್ನು ಈ ವಿವಾದ ಕೇವಲ 2 ದೇಶಗಳ ನಡುವಿನ ಜಗಳವಾಗಿ ಉಳಿದಿಲ್ಲ. ಇದು ನ್ಯಾಟೋ ಮೈತ್ರಿಕೂಟಕ್ಕೆ ಅಗ್ನಿ ಪರೀಕ್ಷೆಯಾಗಿದೆ. ಡೆನ್ಮಾರ್ಕ್ ಒಂದು ಸಣ್ಣ ದೇಶವಾದರೂ ಅದು ಅಮೆರಿಕದ ಅತ್ಯಂತ ನಂಬಿಕಸ್ಥ ಮಿತ್ರ. ಈಗ ಅಮೆರಿಕ ಬಲವಂತವಾಗಿ ಡೆನ್ಮಾರ್ಕ್ನಿಂದ ಗ್ರೀನ್ಲ್ಯಾಂಡ್ ಕಸಿದುಕೊಂಡರೆ ಯುರೋಪ್ನ ಇತರೆ ದೇಶಗಳಾದ ಜರ್ಮನಿ ಮತ್ತು ಫ್ರಾನ್ಸ್ ಅಮೆರಿಕವನ್ನ ನಂಬಲು ಸಾಧ್ಯವೇ? ತಜ್ಞರ ಪ್ರಕಾರ 2026ರಲ್ಲಿ ಅಮೆರಿಕ ಈ ಸಾಹಸಕ್ಕೆ ಕೈ ಹಾಕಿದರೆ ಯುರೋಪ್ ಅಮೆರಿಕದಿಂದ ದೂರವಾಗಿ ತನ್ನದೇ ಆದ ಪ್ರತ್ಯೇಕ ರಕ್ಷಣಾ ವ್ಯವಸ್ಥೆ ಮಾಡಿಕೊಳ್ಳಬಹುದು. ಇದು ರಷ್ಯಾ ಮತ್ತು ಚೀನಾಗೆ ಸಿಗುವ ದೊಡ್ಡ ಗೆಲುವು. ಅಂದರೆ ಗ್ರೀನ್ಲ್ಯಾಂಡ್ ಪಡೆಯುವ ಹಠದಲ್ಲಿ ಅಮೆರಿಕ ತನ್ನ ದಶಕಗಳ ಹಳೆಯ ಮಿತ್ರರನ್ನೇ ಕಳೆದುಕೊಳ್ಳುವ ಅಪಾಯದಲ್ಲಿದೆ. ಆದರೆ ನಡೆಯುತ್ತಾ? ಸದ್ಯಕ್ಕಂತೂ ಗೊತ್ತಿಲ್ಲ. ಇನ್ನು ಗ್ರೀನ್ಲ್ಯಾಂಡ್ನಲ್ಲಿ ರೇರ್ ಅರ್ತ್ ಮಿನರಲ್ಸ್ ಇದೆ ಎಂದು ಹೇಳುವುದು ಸುಲಭ, ಆದರೆ ಅದನ್ನ ಹೊರತೆಗೆಯುವುದು ಹಿಮಾಲಯವನ್ನು ಅಗದಷ್ಟೇ ಕಷ್ಟದ ಕೆಲಸ. ಯಾಕೆಂದರೆ ಇಲ್ಲಿನ 80% ಭೂಭಾಗ ಸದಾಕಾಲ 2-3 ಕಿಲೋಮೀಟರ್ ದಪ್ಪದ ಮಂಜಿನಿಂದ ಆವೃತವಾಗಿರುತ್ತೆ. ಗ್ರೀನ್ಲ್ಯಾಂಡ್ನ ದಕ್ಷಿಣ ಭಾಗದಲ್ಲಿರುವ ಕ್ವೆನೆಚ್ ಫೀಲ್ಡ್ ಎಂಬ ಪ್ರದೇಶದಲ್ಲಿ ಜಗತ್ತಿನ ಅತಿ ದೊಡ್ಡ ಖನಿಜ ನಿಕ್ಷೇಪವಿದೆ ಎಂದು ಅಂದಾಜಿಸಲಾಗಿದೆ. ಇಲ್ಲಿ ಮಂಜಿನ ಪದರ ಸ್ವಲ್ಪ ತೆಳುವಾಗಿದೆ. ಇಲ್ಲಿ ಗಣಿಗಾರಿಕೆ ಮಾಡಲು ಓಪನ್ ಪಿಟ್ ಮೈನಿಂಗ್ ಎಂಬ ಪದ್ಧತಿಯನ್ನ ಬಳಸಲಾಗುತ್ತೆ ಅಂತ ಹೇಳಲಾಗ್ತಿದೆ. ಅಂದರೆ ಮೇಲ್ಭಾಗದ ಮಂಜು ಮತ್ತು ಮಣ್ಣನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಬೃಹತ್ ಕಂದಕಗಳನ್ನು ನಿರ್ಮಿಸಿ ಅಲ್ಲಿಂದ ಅದಿರನ್ನು ಹೊರತೆಗೆಯಲಾಗುತ್ತೆ. ಆದರೆ ಇಲ್ಲಿ ಗಣಿಗಾರಿಕೆ ಮಾಡುವುದು ಅಂದುಕೊಂಡಷ್ಟು ಸುಲಭವಲ್ಲ. ವರ್ಷದ ಅರ್ಧ ಭಾಗ ಇಲ್ಲಿ ಸೂರ್ಯನೇ ಕಾಣಿಸುವುದಿಲ್ಲ. ಉಷ್ಣಾಂಶ -30ರಿಂದ 40 ಡಿಗ್ರಿ ಇರುತ್ತೆ. ಇಂಥ ಹವಾಮಾನದಲ್ಲಿ ಕೆಲಸ ಮಾಡುವ ವಿಶೇಷ ರೋಬೋಟಿಕ್ ಯಂತ್ರಗಳು ಮತ್ತು ಬೃಹತ್ ಕ್ರೇನ್ಗಳನ್ನು ಅಮೆರಿಕ ಇಲ್ಲಿಗೆ ತರಬೇಕಾಗುತ್ತದೆ. ಇಲ್ಲಿನ ಚಳಿಗೆ ಆ ಯಂತ್ರಗಳು ಜಾಮ್ ಆದರೂ ಆಶ್ಚರ್ಯವಿಲ್ಲ ಅಂತ ತಜ್ಞರು ಹೇಳ್ತಿದ್ದಾರೆ. ಒಂದ್ ವೇಳೆ ಗ್ರೀನ್ಲ್ಯಾಂಡ್ನಲ್ಲಿ ರೇರ್ ಅರ್ತ್ ಮಿನರಲ್ಸ್ ಹೊರತೆಗೆಯಲು ಆರಂಭಿಸಿದ್ರೆ ಜಗತ್ತಿಗೆ ಅಪಾಯ ಕಾದಿದೆ ಅಂತ ಹೇಳಲಾಗ್ತಿದೆ. ಸ್ನೇಹಿತರೆ, ಗ್ರೀನ್ಲ್ಯಾಂಡ್ನ ಅಪಾರ ಮಂಜುಗಡ್ಡೆಗಳು ಸೂರ್ಯನ ಬೆಳಕನ್ನ ಪ್ರತಿಫಲಿಸಿ ಭೂಮಿಯನ್ನ ತಂಪಾಗಿಡುತ್ತವೆ. ಆದರೆ ಗಣಿಗಾರಿಕೆ ಆರಂಭವಾದಾಗ ಹೊರಬರುವ ಕೋಟ್ಯಾಂತರ ಟನ್ ಧೂಳು ಮತ್ತು ಕಪ್ಪು ಕಾರ್ಬನ್ ಈ ಬಿಳಿ ಮಂಜಿನ ಮೇಲೆ ಕುಳಿತುಕೊಳ್ಳುತ್ತೆ. ಇದರಿಂದ ಮಂಜು ಸೂರ್ಯನ ಶಾಖವನ್ನ ಪ್ರತಿಫಲಿಸುವ ಬದಲು ಹೀರಿಕೊಳ್ಳಲು ಶುರು ಮಾಡುತ್ತದೆ. ಪರಿಣಾಮ ಏನಾಗುತ್ತೆ ಅಂದ್ರೆ ನಾವು ಊಹಿಸಿದಕ್ಕಿಂತ 10 ಪಟ್ಟು ವೇಗವಾಗಿ ಮಂಜು ಕರಗಲು ಆರಂಭವಾಗುತ್ತೆ. ಇದರ ನೇರ ಹೊಡೆತ ಬೀಳುವುದು ಸಮುದ್ರ ದಡದಲ್ಲಿ ಇರೋ ಊರುಗಳ ಮೇಲೆ. ಅಂದರೆ ಮುಂಬೈ, ನ್ಯೂಯಾರ್ಕ್ ಮತ್ತು ಲಂಡನ್ನಂತಹ ಕರಾವಳಿ ನಗರಗಳು ಮುಳುಗಿದ್ರೆ ಆಶ್ಚರ್ಯ ಪಡಬೇಕಿಲ್ಲ. ಒಂದು ವೇಳೆ ಅಮೆರಿಕದ ಈ ಹಠದಿಂದಾಗಿ ಗ್ರೀನ್ಲ್ಯಾಂಡ್ನ ಸಂಪೂರ್ಣ ಮಂಜು ಕರಗಿದರೆ ಏನಾಗುತ್ತೆ ಗೊತ್ತಾ? ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ವಿಜ್ಞಾನಿಗಳ ಲೆಕ್ಕಾಚಾರದ ಪ್ರಕಾರ ಜಗತ್ತಿನ ಸಮುದ್ರ ಮಟ್ಟ ಸರಾಸರಿ 7.2 ಮೀಟರ್ ಅಂದರೆ ಸುಮಾರು 24 ಅಡಿಯವರೆಗೆ ಏರಿಕೆಯಾಗುತ್ತೆ. ಅಂದರೆ 1-2 ಅಂತಸ್ತಿನ ಕಟ್ಟಡದಷ್ಟು ಎತ್ತರ. ಇದು ಕೇಳಲು ಸಣ್ಣದಾಗಿ ಕಂಡರೂ ಭೂಪಟದಿಂದ 16 ರಾಷ್ಟ್ರಗಳನ್ನು ಅಳಿಸಿ ಹಾಕಲು ಇದು ಸಾಕು ಅಂತ ತಜ್ಞರು ಎಚ್ಚರಿಸ್ತಾ ಇದ್ದಾರೆ. ಮುಂಬೈ ನಗರದ ಬಹುತೇಕ ಭಾಗ ಸಮುದ್ರ ಪಾಲಾಗುತ್ತೆ. ದಕ್ಷಿಣ ಭಾರತದ ಕೊಚ್ಚಿ, ವಿಶಾಖಪಟ್ಟಣಂ ಮತ್ತು ಚೆನ್ನೈನ ಕರಾವಳಿ ಪ್ರದೇಶಗಳು ಇತಿಹಾಸದ ಪುಟ ಸೇರುತ್ತವೆ. ಅಮೆರಿಕದ ನ್ಯೂಯಾರ್ಕ್, ಮಿಯಾಮಿ ಮತ್ತು ಲಂಡನ್ ನಗರಗಳು ವಾಸಿಸಲು ಯೋಗ್ಯವಲ್ಲದ ಜಲಾವೃತ ಪ್ರದೇಶಗಳಾಗುತ್ತವೆ.
ಬಾಂಗ್ಲಾದೇಶದಂತಹ ದೇಶಗಳ ಕಾಲು ಭಾಗ ಭೂಮಿ ಸಮುದ್ರದ ಅಡಿಯಲ್ಲಿ ಹೋಗುತ್ತೆ. ಇನ್ನು ಇತ್ತೀಚಿನ ಸಂಶೋಧನೆಗಳು ಏನು ಹೇಳ್ತಿದೆ ಅಂದರೆ, ಗ್ರೀನ್ಲ್ಯಾಂಡ್ ಈಗಾಗಲೇ ತನ್ನ ಟಿಪ್ಪಿಂಗ್ ಪಾಯಿಂಟ್ ತಲುಪಿದೆ. ಅಂದರೆ ಇನ್ನು ಮುಂದೆ ನಾವು ಮಾಲಿನ್ಯ ನಿಲ್ಲಿಸಿದ್ರೂ ಕರಗುವ ಪ್ರಕ್ರಿಯೆಯನ್ನು ಪೂರ್ತಿ ತಡೆಯಲು ಸಾಧ್ಯವಿಲ್ಲ. ಇಂತಹ ಸೂಕ್ಷ್ಮ ಪರಿಸ್ಥಿತಿಯಲ್ಲಿ ಅಮೆರಿಕ ಅಲ್ಲಿ ಗಣಿಗಾರಿಕೆ ಮತ್ತು ಸೇನಾ ಕಾರ್ಯಾಚರಣೆ ಮಾಡುವುದು ಎಂದರೆ ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತೆ. ಇದರ ಜೊತೆಗೆ ಮುಂದಿನ 10 ವರ್ಷಗಳಲ್ಲಿ ಸಮುದ್ರ ಮಟ್ಟದ ಏರಿಕೆಯಿಂದಾಗಿ ಜಗತ್ತಿನಾದ್ಯಂತ ಸುಮಾರು 20 ಕೋಟಿ ಜನ ತಮ್ಮ ಮನೆಗಳನ್ನು ಕಳೆದುಕೊಂಡು ನಿರಾಶ್ರಿತರಾಗುವ ಭೀತಿ ಇದೆ ಅಂತ ಹೇಳಲಾಗ್ತಿದೆ. ಆಹಾರದ ಕೊರತೆ ಕಾಡಲಿದೆ ಮತ್ತು ಕುಡಿಯುವ ನೀರಿನ ಮೂಲಗಳಿಗೆ ಸಮುದ್ರದ ಉಪ್ಪು ನೀರು ಸೇರಿ ಹಾಳಾಗಲಿದೆ ಅಂತ ತಜ್ಞರು ಹೇಳ್ತಿದ್ದಾರೆ. ಹಾಗಾಗಿ ಗ್ರೀನ್ಲ್ಯಾಂಡ್ ಅಮೆರಿಕಕ್ಕೆ ಸೇರುತ್ತೋ ಅಥವಾ ಡೆನ್ಮಾರ್ಕ್ಗೆ ಉಳಿಯುತ್ತದೋ ಎನ್ನುವುದಕ್ಕಿಂತ ಅದು ಮಂಜಿನ ರೂಪದಲ್ಲಿ ಅಲ್ಲಿಯೇ ಉಳಿಯುತ್ತದೆಯೋ ಇಲ್ಲವೋ ಎಂಬುದು ಪ್ರಶ್ನೆಯಾಗಿದೆ. ಆದರೂ ಅಮೆರಿಕದ ಈ ರಿಯಲ್ ಎಸ್ಟೇಟ್ ಕನಸು ಜಗತ್ತಿನ ಪಾಲಿಗೆ ಏನಾಗಿದೆ ಅನ್ನೋದು ಮಾತ್ರ ಕಾಲವೇ ಉತ್ತರಿಸಬೇಕಿದೆ. ಇದಿಷ್ಟು ಅಮೆರಿಕ ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣು ಹಾಕಿರೋ ಕುರಿತಾದ ಒಂದಿಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.